ಈಗ ಯಾವುದೇ ಒಂದು ಕ್ಷೇತ್ರದಲ್ಲಾದರೂ ಹ್ಮ್. ಅದರ ಬೆಳವಣಿಗೆಗೆ ಈ ಒಳ ರಾಜಕೀಯಗಳು ಅಡ್ಡಿಯಾಗುತ್ತೆ. ನೀವು ಹೇಳೋ ಪ್ರಕಾರ ಒಂದಷ್ಟು ವರ್ಷಗಳಲ್ಲಿ ಇದು ನಡೀತಾ ಬಂತು, ಕೋರ್ಟು ಕಚೇರಿ ಎಲ್ಲ ರೀತಿಯಲ್ಲೂ ಕೂಡ ಅದರ ಪರಿಣಾಮ ಆಗೋದು ಯಾರಿಗೆ? ಆಟಗಾರರಿಗೆ ಅಥವಾ ಸ್ಥಳೀಯ ಪ್ರತಿಭೆಗಳು ಆಯಾ ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಇರುತ್ತಲ್ಲ ಅವರಿಗೆ ಪರಿಣಾಮ ಆಗುತ್ತೆ. ಈಗ ನಿಮ್ಮ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಿದೆ. ಈಗ ನೆಕ್ಸ್ಟ್ ನಿಮ್ಮ ಗಮನ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟು ಹೊಸ ಆಟಗಾರರನ್ನ ತರೋದ್ರ ಕಡೆಗೆ, ಬೆಳೆಸೋದ್ರ ಕಡೆಗೆ ಇರುತ್ತೆ ಹಾಗಿದ್ರೆ. ಖಂಡಿತ ಅದೇ ಹಿಂದೆಯಿಂದನೂ ಅದೇ ಕೆಲಸ ಮಾಡ್ತಾ ಇದ್ದಿದ್ದು. ಹ್ಮ್ ಕಬಡ್ಡಿ ನೋಡಿ, ಕಬಡ್ಡಿ ಒಟ್ಟಾರೆ ಕ್ರೀಡೆ ಯಾರು ಬೇಕಾದರೂ ಅಧ್ಯಕ್ಷರಾಗ್ಬೋದು, ಕಾರ್ಯದರ್ಶಿಗಳಾಗ್ಬೋದು. ಕ್ರಿಕೆಟ್ನಲ್ಲೂ ಭಾಳಷ್ಟು ಚೇಂಜಸ್ನ ನೋಡಿದ್ದೀವಲ್ಲ. ಹ್ಮ್ ಯಾರ್ದು ಸ್ವಂತ ಅವ್ರದ್ದು ಪ್ರಾಪರ್ಟಿ ಆಗಲ್ಲ, ಯಾರು ಮಾಡ್ಕೊಳ್ಳಿಕ್ಕೂ ಸಾಧ್ಯವೇ ಇಲ್ಲ. ಅದು ಪಬ್ಲಿಕ್ ಪ್ರಾಪರ್ಟಿ. ಅದು ಸ್ಪೋರ್ಟ್ಸು ನಮ್ಮ ದೇಶದ್ದು, ನಮ್ಮ ಎಲ್ಲ ಮುಂದಿನ ಪೀಳಿಗೆದು. ಇದು ಯಾರ್ದು ಆಗಲ್ಲ. ಬಟ್ ಒಳಗಡೆ ದ್ವೇಷ ಇದೆಯಲ್ಲ, ಅಧಿಕಾರದ ಆಸೆ, ದ್ವೇಷ, ಆ ಅಧಿಕಾರಕ್ಕೋಸ್ಕರ ಹುಟ್ಟಾಕುವಂಥದ್ದು, ಸಮಸ್ಯೆ ಕ್ರಿಯೇಟ್ ಮಾಡೋವಂಥದ್ದು, ಆ ಕ್ರೀಡೆಗೆ ಡ್ಯಾಮೇಜ್ ಮಾಡೋವಂಥ ಕೀಳು ಮಟ್ಟದ ಯೋಚನೆಗಳಿದೆಯಲ್ಲ, ಅದು ಅದರಲ್ಲಿ ಯಾರು ಬರ್ತಾರೆ ಅಂದರೆ ಸ್ಪೋರ್ಟ್ಸ್ ಮ್ಯಾನ್ಗಳೇ ಮಾಡೋದು. ಅದನ್ನು ಯಾರು ಆಡಿರ್ತಾರೆ, ಯಾರು ಉಪಯೋಗ ತೊಗೊಂಡಿರ್ತಾರೆ, ಅವರೇ ಇಂಥ ಕೀಳ್ಮಟ್ಟದ ಯೋಚನೆಗಳನ್ನ ಮಾಡೋವಂಥದ್ದು. ಈ ಅಸೋಸಿಯೇಷನ್ ಡಿವೈಡ್ ಮಾಡೋದು, ಈ ಕೋರ್ಟ್ ಕಚೇರಿಗಳಿಗೆ ತರೋದು.